ಹ್ಯಾಂಡ್ ಫ್ರೀ ಫ್ಯಾಷನ್ಗೆ ಮರೆಯಾಗ್ತಿದೆ ವ್ಯಾನಿಟಿ ಬ್ಯಾಗ್. ಮಾಡರ್ನ್ ನಾರಿಗೆ ಈ ಹ್ಯಾಂಡ್ ಬ್ಯಾಗ್ ಭಾರ ಹಾಗೂ ಕಿರಿಕಿರಿ. ಕೈ ಬೀಸಿ ಫ್ರೀಯಾಗಿ ನಡೆಯೋದೇ ಇಂದಿನ ಫ್ಯಾಷನ್ ಸಿದ್ಧಾಂತ. ವ್ಯಾನಿಟಿ ಬ್ಯಾಗ್ ಒಂದೊಮ್ಮೆ ಮಹಿಳೆಯ ಸ್ಟೈಲ್ ಐಕಾನ್ ಆಗಿತ್ತು. ಜಂಬದ ಚೀಲ ಅಂತಾನೆ ಕರೆಸಿಕೊಂಡಿದ್ದ ಮಹಿಳೆಯರ ಈ ಕೈ ಚೀಲ ಫ್ಯಾಷನ್ ಜಗತ್ತಿನ ಬೇಡಿಕೆಯ ವಸ್ತುವಾಗಿತ್ತು. ಕೈಯಲ್ಲೊಂದು ವ್ಯಾನಿಟಿ ಬ್ಯಾಗ್ ಇಲ್ಲದೆ ಮದನಾರಿ ರಸ್ತೆಗೆ ಇಳಿಯುತ್ತಲೇ ಇರಲಿಲ್ಲ. ಈ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಬೇರೆ ಬೇರೆ ಡಿಸೈನ್, ಬ್ರ್ಯಾಂಡ್, ಸೈಜು, ದಿನಕ್ಕೊಂದು ಹೊಸ ಮಾದರಿಯ ಬ್ಯಾಗ್ಗಳು ಫ್ಯಾನ್ಸಿ ಶಾಪಿಂಗ್ ಸ್ಟ್ರೀಟ್ ಮಾಲ್ಗಳಲ್ಲಿ ರಾರಾಜಿಸ್ತಾ ಇದ್ದವು. ಹುಡುಗಿಯ ಬೆಡಗಿನ ಈ ಬ್ಯಾಗ್ನೊಳಗೆ ಹಣ, ಪರ್ಸ್, ಟವೆಲ್ಲು, ಪೌಡರ್, ಲಿಪ್ಸ್ಟಿಕ್, ಕೈಗನ್ನಡಿ, ಗಾಗಲ್ಸ್, ಮೇಕಪ್ ಕಿಟ್, ಚಿಕ್ಕ ಟಿಫನ್ ಬಾಕ್ಸ್, ವಾಟರ್ ಬಾಟಲ್, ಚಿಕ್ಕ ಗಾತ್ರದ ಕೊಡೆ ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಕೊಳ್ಳೋಕೆ ಬಹಳ ಉಪಯೋಗಕ್ಕೆ ಬರ್ತಾ ಇತ್ತು. ಕಾಲಕಾಲಕ್ಕೆ ಆಧುನಿಕತೆಯ ಬದಲಾವಣೆಯೊಂದಿಗೆ ಉಡುಪಿನ ಮ್ಯಾಚಿಂಗ್ ಕಲರ್ ಹ್ಯಾಂಡ್ ಬ್ಯಾಗ್ಗಳನ್ನು ಮಹಿಳೆಯರು ಕಾನ್ಷಿಯಸ್ ಆಗಿ ಆಯ್ಕೆ ಮಾಡಿಕೊಳ್ತಾ ಇದ್ರು. ಆಧುನಿಕತೆಯೊಂದಿಗೆ ಹ್ಯಾಂಡ್ ಬ್ಯಾಗ್ನ ವಿನ್ಯಾಸ, ಸ್ಟೈಲ್ಗಳು ಅಪ್ಡೇಟ್ ಆಗ್ತಾ ಬಂದವು. ಆದರೆ ಚೆಲುವೆಯ ಕೋಮಲ ತೋಳಿನಲ್ಲಿ ನೇತು ಹಾಕಿಕೊಳ್ತಾ ಇದ್ದ ಈ ವೈಯಾರಿಯ ಪ್ರಾಮುಖ್ಯತೆ ಇಂದು ನಿಧಾನಕ್ಕೆ ಮರೆಯಾಗ್ತಿದೆ. ಹಾಗಾದ್ರೆ ಮಾಡರ್ನ್ ಮಹಿಳೆಯ ಈಗಿನ ಟ್ರೆಂಡ್ ಚಾಯ್ಸ್ ಏನಂತ ನೋಡೋಣ. ಶಾಪಿಂಗ್, ಟೂರ್, ಸಮಾರಂಭ, ದೇವಸ್ಥಾನ ಭೇಟಿ, ನೆಂಟರ ಮನೆಗೆ ಪಯಣ ಹೀಗೆ ಮನೆಯ ಹೊಸ್ತಿಲು ದಾಟೋ ಹೊತ್ತಿಗೆ ಮಹಿಳೆ ತಪ್ಪದೆ ತನ್ನೊಂದಿಗೆ ಒಯ್ತಾ ಇದ್ದ ವಸ್ತು ಅಂದ್ರೆ ಅದು ಹ್ಯಾಂಡ್ ಬ್ಯಾಗ್. ತನ್ನ ಮುಖ್ಯ ವಸ್ತುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳೋ ಈ ಕಿಟ್ ಆಕೆಯ ಫೇವರೇಟ್ ಸಂಗಾತಿ. ಫ್ಯಾಷನ್ನ ಹೆಗ್ಗುರುತಾಗಿಯೂ ಅಗತ್ಯ ವಸ್ತುಗಳನ್ನಿಟ್ಟುಕೊಳ್ಳೋ ಭದ್ರ ಚೀಲವಾಗಿಯೂ ವ್ಯಾನಿಟಿ ಬ್ಯಾಗ್ ಮಹಿಳೆಯೊಂದಿಗೆ ಹತ್ತಿರದ ನಂಟಿಟ್ಟುಕೊಂಡಿದೆ. ಇನ್ನು ಫ್ಯಾಷನ್ ಶೋ, ಸೆಲೆಬ್ರಿಟಿ ಕಾರ್ಯಕ್ರಮಗಳಲ್ಲೂ ತಾರೆಯರ ಕೈಯಲ್ಲಿನ ವಿವಿಧ ವಿನ್ಯಾಸದ ಬೆಲೆ ಬಾಳುವ ವ್ಯಾನಿಟಿ ಬ್ಯಾಗ್ಗಳು ಜನರ ಗಮನ ಸೆಳೀತಾ ಇದ್ವು. ಪಾಪರಾಜಿಗಳು ಸ್ಟಾರ್ಗಳ ಬ್ಯಾಗ್ಗಳನ್ನೇ ಹೈಲೈಟ್ ಮಾಡಿ ಫೋಟೋ ಕ್ಲಿಕ್ಕಿಸುತ್ತಿದ್ದದ್ದೂ ಇದೆ. ಸೆಲೆಬ್ರಿಟಿಗಳ ಬ್ಯಾಗ್ನ ಬೆಲೆಯ ಬಗ್ಗೆ, ಡಿಸೈನ್ ಬಗ್ಗೆ ಸುದ್ದಿಯಾಗ್ತಾ ಇದ್ದದ್ದೂ ಇದೆ. ಕೇನ್ಸ್ನಂತಹ ಸೆಲೆಬ್ರಿಟಿ ಶೋಗಳಲ್ಲೂ ಸಿನಿಮಾ ನಟಿಯರು ವ್ಯಾನಿಟಿ ಬ್ಯಾಗ್ ಅನ್ನ ಫ್ಯಾಷನ್ ಆಕ್ಸೆಸರಿಯಾಗಿಯೇ ಬಳಸಿಕೊಂಡಿದ್ದಾರೆ. ಸ್ತ್ರೀಯನ್ನು ಪ್ರತಿನಿಧಿಸೋ ಈ ವಸ್ತು ಇಂದು ನಿಧಾನಕ್ಕೆ ತನ್ನ ಬೇಡಿಕೆ ಕಳೆದುಕೊಳ್ತಾ ಇದೆ. ಅದಕ್ಕೆ ಕಾರಣ ಬದಲಾದ ಫ್ಯಾಷನ್ ಟ್ರೆಂಡ್. ಹೌದು, ಶೃಂಗಾರದ ಒಂದು ಭಾಗ ಹಾಗೂ ಲಕ್ಸುರಿಯ ಭಾಗವಾಗಿದ್ದ ವ್ಯಾನಿಟಿ ಬ್ಯಾಗ್ ಇಂದು ಔಟ್ಡೇಟೆಡ್ ಟ್ರೆಂಡ್. 2ನೇ ಶತಮಾನದ ನಾರಿಗೆ ಕೈಯಲ್ಲಿ ವ್ಯಾನಿಟಿ ಬ್ಯಾಗ್ನ ಈ ಕಿರಿಕಿರಿ ಭಾರ ಇಂದು ಬೇಡವಾಗಿದೆ.
ಹ್ಯಾಂಡ್ ಫ್ರೀ ಫ್ಯಾಷನ್ ಅವಳ ಇಂದಿನ ಒಲವಾಗಿದೆ. ಹಿಂದೆ ಪುರುಷರ ಶರ್ಟ್ಗಳಲ್ಲಿ ಮಾತ್ರ ಜೇಬುಗಳಿರ್ತಾ ಇತ್ತು. ಮಹಿಳೆಯರ ಸೀರೆ, ಚೂಡಿದಾರ್, ಫ್ರಾಕ್, ಗೌನ್ ಯಾವುದೇ ಉಡುಗೆ ತೊಡುಗೆಗಳಲ್ಲಿ ಜೇಬು ಇರ್ತಾ ಇರಲಿಲ್ಲ. ಮಹಿಳೆಗೆ ಜೇಬಿನ ಅವಶ್ಯಕತೆ ಇಲ್ಲ ಅಂತಲೇ ಫ್ಯಾಷನ್ ಲೋಕದ ತಿಳುವಳಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳೆಗೆ ತನ್ನ ಅಗತ್ಯದ ವಸ್ತುಗಳನ್ನು ಇಟ್ಕೊಳ್ಳೋಕೆ ಒಂದು ಬ್ಯಾಗ್ ಅನಿವಾರ್ಯವಾಗಿ ಬೇಕಿತ್ತು. ನಂತರ ಪರಿಸ್ಥಿತಿ ಬದಲಾದಂತೆ ಹೆಣ್ಣಿನ ಉಡುಪುಗಳಲ್ಲೂ ಜೇಬನ್ನ ಅಳವಡಿಸಲು ತೊಡಗಿದ್ರು. ಇದರಿಂದ ಮಹಿಳೆಗೆ ಭಾರಿ ಅನುಕೂಲವೂ ಆಯಿತು. ಆದರೆ ಈಗ ಹಾರ್ಡ್ ಕ್ಯಾಶ್ ವ್ಯವಹಾರಗಳು ಡಿಜಿಟಲ್ ಎರಾದಲ್ಲಿ ತೀರಾ ಅಪರೂಪವಾಗಿ ಬಿಟ್ಟಿದೆ. ಕೊಡುಕೊಳ್ಳುವ ವ್ಯವಹಾರಗಳು ಆನ್ಲೈನ್ ಪೇಮೆಂಟ್ನಲ್ಲೇ ನಡೀತವೆ. ಚಿಕ್ಕ ಪುಟ್ಟ ಕಾರ್ಡ್, ಕವರ್, ಡಾಕ್ಯುಮೆಂಟ್ಗಳನ್ನು ಮೊಬೈಲ್, ಲ್ಯಾಪ್ಟಾಪ್ಗಳಲ್ಲೇ ಸೇಫ್ ಆಗಿ ಇಟ್ಕೋಬೋದು. ಅಲ್ಲದೆ ಚಿಕ್ಕ ಪುಟ್ಟ ವಸ್ತುಗಳಿಗೆ ಸ್ವಲ್ಪ ವಿಶಾಲವಾದ ಉಡುಪಿನ ಜೇಬುಗಳೇ ಜಾಗ ಮಾಡಿಕೊಟ್ಟಿವೆ. ಹಾಗಾಗಿ ನವಶತಮಾನದ ಲೇಡಿಗೆ ಕೈಚೀಲದ ಅವಶ್ಯಕತೆ ಇಲ್ಲವಾಗಿದೆ. ಅವಳ ಮಾಡರ್ನ್ ಡ್ರೆಸ್ಗಳು ಪುರುಷರ ಉಡುಗೆಗಳಂತೆ ವಿನ್ಯಾಸ ಪಡೆದುಕೊಳ್ತಿವೆ. ನೀವು ಗಮನಿಸಬಹುದು, ಬೃಹತ್ ನಗರಗಳ ಆಫೀಸ್ ಕಾರಿಡಾರ್, ಏರ್ಪೋರ್ಟ್, ಫ್ಯಾಷನ್ ಸ್ಟ್ರೀಟ್, ಕೆಫೆಗಳಲ್ಲಿ ಈ ಬದಲಾವಣೆಯನ್ನ ಗಮನಿಸಬಹುದು. ಮಹಿಳೆಯರ ಜೇಬುಗಳಲ್ಲಿ ಮೊಬೈಲ್ ಫೋನ್ಗಳಿರ್ತವೆ. ಲ್ಯಾಪ್ಟಾಪ್ಗಳು ಬ್ರೀಫ್ ಕೇಸ್ ಅಥವಾ ಬೆನ್ನಿನ ಬ್ಯಾಗ್ನಲ್ಲಿರ್ತವೆ. ಪರ್ಸ್ಗಳು ಕಾರ್ಡ್ ಗಾತ್ರಕ್ಕೆ ಮುದುರಿಕೊಂಡಿವೆ. ಹೆಚ್ಚಿನ ಮಹಿಳೆಯರು ವ್ಯಾನಿಟಿ ಬ್ಯಾಗ್ ಬಗ್ಗೆ ಆಸಕ್ತಿ ಕಳಕೊಂಡವರಂತೆ ತೋರ್ತಾರೆ. ಈಗಿನ ದಿನಗಳಲ್ಲಿ ದೊಡ್ಡ ಗಾತ್ರದ ಬ್ಯಾಗ್ಗಳು ಲಕ್ಸುರಿಯ ಸಂಕೇತವಾಗಿ ಉಳಿದಿಲ್ಲ. ಬದಲಿಗೆ ಬೀಸುಗೈ ಲಕ್ಸುರಿಯ ಸಂಕೇತವಾಗಿದೆ. ಸಿನಿಮಾ ತಾರೆಯರು, ವೃತ್ತಿಪರ ಮಹಿಳೆಯರು, ಲಾಯರ್ಸ್, ಮಹಿಳಾ ರಾಜಕಾರಣಿಗಳು, ಉದ್ಯಮಿ ಸ್ತ್ರೀಯರು ಜೇಬುಗಳಿರುವ ಟೈಲರ್ಡ್ ಸೂಟ್ಗಳನ್ನು ಧರಿಸಲು ಇಷ್ಟಪಡ್ತಿದ್ದಾರೆ ಮತ್ತು ಹ್ಯಾಂಡ್ ಫ್ರೀ ಆಗಿರಲು ಇಷ್ಟಪಡ್ತಾರೆ. ಹಾಗಂತ ಹ್ಯಾಂಡ್ ಬ್ಯಾಗ್ನ ಬಳಕೆ ಸಂಪೂರ್ಣವಾಗಿ ನಿಂತಿದೆ ಎಂದರ್ಥವಲ್ಲ. ಆದರೆ ಹ್ಯಾಂಡ್ ಬ್ಯಾಗ್ನ ಪ್ರಾಮುಖ್ಯತೆ ಮಹಿಳೆಯರ ಜೀವನದಿಂದ ನಿಧಾನವಾಗಿ ಕ್ಷೀಣಿಸ್ತಾ ಇದೆ.